ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಲರ್ಸ್ ಕಾಲೋನಿಯ ಬಿಎಸ್ವೈ ನಿವಾಸದಲ್ಲಿ ಚರ್ಚೆ ನಡೆಯಿತು. ಜಮಖಂಡಿ ಕ್ಷೇತ್ರದ ಬಿಜೆಪಿ ಮುಖಂಡರ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಚರ್ಚೆಯನ್ನ ಮಾಡಿದರು. ಶ್ರೀಕಾಂತ್ ಕುಲಕರ್ಣಿ ಅಭ್ಯರ್ಥಿ ಮಾಡುವಂತೆ ಕ್ಷೇತ್ರದ ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಒಪ್ಪಿಗೆ ಸೂಚಿಸಿರುವ ಬಿಎಸ್ವೈ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾವು ಜಮಖಂಡಿ ಉಪಚುನಾವಣೆ ಬಗ್ಗೆ ರಾಜ್ಯ ಅಧ್ಯಕ್ಷರಿಗೆ ಭೇಟಿಯಾಗಕ್ಕೆ ಬಂದಿದ್ದೀವಿ. ಎಲ್ಲ ನಮ್ಮ ಪದಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕು ಪಂಚಾಯತ್ ಮೆಂಬರ್ ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಕೂಡಿ ಬಂದು ಒಮ್ಮತದಿಂದ ಶ್ರೀಕಾಂತ್ ಕುಲಕರ್ಣಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮತಿ ಕೊಟ್ಟಾರ, ಒಳ್ಳೇದಾಕೈತೆ ಅಂತ ನಮಗೂ ಅನಿಸಿತ್ತು. ನಾವು ಜಮಖಂಡಿ ಉಪಚುನಾವಣೆ ಬಗ್ಗೆ ರಾಜ್ಯ ಅಧ್ಯಕ್ಷರಿಗೆ ಭೇಟಿಯಾಗಕ್ಕೆ ಬಂದಿದ್ದೀವಿ. ಎಲ್ಲ ನಮ್ಮ ಪದಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕು ಪಂಚಾಯತ್ ಮೆಂಬರ್ ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಕೂಡಿ ಬಂದು ಒಮ್ಮತದಿಂದ ಶ್ರೀಕಾಂತ್ ಕುಲಕರ್ಣಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮತಿ ಕೊಟ್ಟಾರ, ಒಳ್ಳೇದಾಕೈತೆ ಅಂತ ನಮಗೂ ಅನಿಸಿತ್ತು. ನಾವು ಜಮಖಂಡಿ ಉಪಚುನಾವಣೆ ಬಗ್ಗೆ ರಾಜ್ಯ ಅಧ್ಯಕ್ಷ ಸಚಿವ ಡಿಕೆ ಶಿವಕುಮಾರ್ ಮೇಲೆ ಎಫ್ಐಆರ್ ದಾಖಲು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಸಂಬಂಧ ಇದೀಗ ದೂರುದಾರ ಉಲ್ಟಾ ಹೊಡೆದಿದ್ದಾರೆ. ದೂರುದಾರ ಮುತ್ತುರಾಜ್ ದೂರು ದಾಖಲಾದ ಒಂದೇ ದಿನದಲ್ಲಿ ಮರು ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದೂರುದಾರ ಉಲ್ಟಾ ಹೊಡೆದಿದ್ದಾರೆ. ದೂರುದಾರ ಮುತ್ತುರಾಜ್ ಇದೀಗ ಮತ್ತೆ ಮರು ಹೇಳಿಕೆಯನ್ನ ದಾಖಲಿಸಿರುವಂತದ್ದು. ಹೋರ್ಡಿಂಗ್ಸ್ ಇದ್ದ ಜಾಗಕ್ಕೆ ಡಿಕೆ ಶಿವಕುಮಾರ್ ಮಾಲೀಕರಲ್ಲ ಅಂತ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ತಪ್ಪಾಗಿ ದೂರು ಕೊಟ್ಟಿದ್ದೇನೆ ಅಂತ ಪೊಲೀಸರಿಗೆ ಮುತ್ತುರಾಜ್ ಮರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ಒತ್ತಡಕ್ಕೇನಾದ್ರೂ ಮಣಿದು ದೂರುದಾರರು ಉಲ್ಟಾ ಹೊಡೆದ್ರಾ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇನ್ನು ದೂರು ದಾಖಲಿಸಿಕೊಂಡ ಇನ್ಸ್ಪೆಕ್ಟರ್ ಇವರನ್ನ ತರಾಟೆ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಟ್ರಾನ್ಸ್ಫರ್ ಆಗಿದ್ದ ಇನ್ಸ್ಪೆಕ್ಟರ್ ಶಿವಸ್ವಾಮಿ ದೂರು ದಾಖಲಾದ ಬಳಿಕ ಬಿ ರಿಪೋರ್ಟ್ ಹಾಕಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮುನಿರಾಜು, ಒಂದ್ ಕಡೆ ದೂರು ಕೊಟ್ಟು ಎಫ್ಐಆರ್ ದಾಖಲಾದ್ಮೇಲೆ ಮತ್ತೆ ಮರು ಹೇಳಿಕೆಯನ್ನ ದಾಖಲು ಮಾಡಿರುವುದನ್ನ ನೋಡಿದ್ರೆ ಒತ್ತಡಕ್ಕೇನಾದ್ರೂ ಮಣಿದು ಮುತ್ತುರಾಜ್ ಅವರು ತಮ್ಮ ಹೇಳಿಕೆಯನ್ನ ಬದಲು ಮಾಡಿಕೊಂಡ್ರ? ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಹೆಚ್ಚಿನ ಇನ್ಫಾರ್ಮೇಶನ್? ಸೌಮ್ಯ, ಏನು ಡಿಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಎಫ್ಐಆರ್ ದಾಖಲ ನಂತರ ಕೂಡಲೇ ಪೊಲೀಸರು ಆ ಒಂದು ಪ್ರಕರಣವನ್ನ ತನಿಖೆ ಮಾಡ್ತಾರೆ. ಅದು ಅವ್ರಿಗೆ ಸೇರಿದ ಲ್ಯಾಂಡ್ ಅಥವಾ ಬೇರೆ ಯಾರಿಗಾದ್ರೂ ಸೇರಿದ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ನಂತರ ರೆವಿನ್ಯೂ ಆಫೀಸರ್ ಅವ್ರನ್ನ ಕರೆಸಿ ಅವರಿಂದ ಮರು ಹೇಳಿಕೆಯನ್ನ ದಾಖಲಿಸ್ತಾರೆ. ಅದರಲ್ಲಿ ಅವರು ಆ ಲ್ಯಾಂಡ್ ಅವರಿಗೆ ಸೇರಿದ್ದಲ್ಲ, ಅದು ಬೇರೆಯವರ ಸ್ವತ್ತು ಅಂತ ಹೇಳಿ ಮತ್ತೆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಕೂಡಲೇ ಬಿ ರಿಪೋರ್ಟ್ ಅನ್ನ ಸಹ ರೆಡಿ ಮಾಡಿದ್ದಾರೆ. ಈ ಬಗ್ಗೆ ಒಂದು ತಾರತುರಿಯಲ್ಲಿ ಒಂದು ಬಿ ರಿಪೋರ್ಟ್ ರೆಡಿ ಮಾಡಿ ಅದನ್ನ ನ್ಯಾಯಾಲಯಕ್ಕೂ ಸಹ ಸಬ್ಮಿಟ್ ಮಾಡಿರುವಂತದ್ದು. ಈ ಒಂದು ಪೊಲೀಸರ ಒಂದು ತುರ್ತು ಕಾರ್ಯ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಪ್ಲೆಜರ್ ಹಾಕಿದ್ರು ಅನ್ನೋ ಒಂದು ಅನುಮಾನಗಳು ಸಹ ಕಾಡುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದು ಎಫ್ಐಆರ್ ಮಾಡಿ ಈ ರೀತಿಯಾಗಿ ಒಂದು ಕೇಸ್ ಸಹ ಆಗಿರೋದ್ರಿಂದ ಅದು ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಆಗುತ್ತೆ, ಮತ್ತೆ ಅದು ಸಾಕಷ್ಟು ವಿವಾದಗಳಿಗೂ ಸಹ ಕಾರಣ ಆಗುತ್ತೆ. ಆದ್ರಿಂದ ಈ ರೀತಿಯಾಗಿ ರೆವಿನ್ಯೂ ಆಫೀಸರ್ ಮತ್ತೆ ಇನ್ಸ್ಪೆಕ್ಟರ್ ಅವರನ್ನ ಒತ್ತಡ ಹಾಕಿ ಈ ರೀತಿ ಮುನಿರಾಜ್, ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ದೂರುದಾರರಾಗಿರುವಂತಹ ಮುತ್ತುರಾಜ್ ಅವರೇ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮುತ್ತುರಾಜ್ ಅವರೇ, ಒಂದ್ ಕಡೆ ದೂರು ಕೊಡ್ತೀರಿ, ಮತ್ತೊಂದ್ ಕಡೆ ಮತ್ತೆ ಮರು ಹೇಳಿಕೆಯನ್ನ ದಾಖಲು ಮಾಡ್ತೀರಿ. ಯಾಕೆ ಅಂದ್ರೆ ನಿಮ್ಮಲ್ಲೇ ಯಾಕೆ ಒಂದು ಕನ್ಫ್ಯೂಷನ್ ಆಯ್ತು? ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನ್ ಕ್ಲಾರಿಫಿಕೇಶನ್ ಕೊಡಕ್ ಇಷ್ಟಪಡ್ತೀರಿ? ಇಲ್ಲ, ನಾನು ಹೇಳ್ಬಿಡ್ತೀನಿ, ಫೈನಲ್ ಆಗಿ ಹೇಳ್ಬಿಡ್ತೀನಿ. ನೋಡಿ, ನಮ್ಗೆ ಮಾಹಿತಿ ಪ್ರಕಾರ ಅಲ್ಲಿ ಇದೆ ಅಂತ ಗೊತ್ತಾಗಿತ್ತು, ನಾವು ಇದ್ ಮಾಡಿದ್ದು. ಸೊ ಈಗ ರಿಮೂವ್ ಆಗೋಗಿದೆ, ಅದನ್ನ ವಾಪಸ್ ತಗೊಂಡಿದ್ದೀವಿ ಅಷ್ಟೇ. ಅಂದ್ರೆ ನೀವು ಕಂಪ್ಲೇಂಟ್ ಕೊಡಕ್ಕಿಂತ ಮುಂಚೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಪಡ್ಕೊಂಡಿರ್ಲಿಲ್ವಾ ಅಂತ? ನಾನು ಬಂದು ಒತ್ತೋದು ನನ್ನ ಮಾಹಿತಿ ಇರ್ಲಿಲ್ಲ. ಅಲ್ಲ ಸರ್, ಈಗ ಒಬ್ರು ಸಚಿವರ ಮೇಲೆ ನೀವು ದೂರು ಕೊಡ್ತೀರಿ ಅಂತಂದ್ರೆ ಅದರ ಒಂದು ಹಿನ್ನೆಲೆ ಏನು ಅನ್ನೋದನ್ನ ಸರಿಯಾಗಿ ಕೇಳಿ ಹೇಳ್ತೀನಿ. ಆಕ್ಚುಲಿ ಅದು ಮೊದಲು ನನಗೆ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ, ಆಮೇಲೆ ಗೊತ್ತಾಯ್ತು, ನಾವ್ ಇದ್ ಮಾಡಿದ್ವಿ, ರಿಮೂವ್ ಆಗೋಗಿದೆ ಅದು. ಅದ್ರ ಬಗ್ಗೆ ಪುನಃ ಏನೋ ಇಲ್ಲ. ಓಕೆ, ಬಟ್ ನೀವು ಯಾವ್ದೇ ಒಂದು ಒತ್ತಡಕ್ಕೆ ಮಣ್ಣದೆ ಏನು ಮತ್ತೆ ಮರು ಹೇಳಿಕೆ ನೋ ಅದ್ರ ಒತ್ತಡ ಪ್ರಶ್ನೆ ಇಲ್ಲ. ಆಕ್ಚುಲಿ ಅಲ್ಲಿ ಏನು ಇಲ್ಲ, ರಿಮೂವ್ ಆಗೋಗಿದೆ ಅಷ್ಟೇ. ಓಕೆ.
ಓಕೆ, ಧನ್ಯವಾದ ಮುತ್ತುರಾಜ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಮುತ್ತುರಾಜ್ ಅವರ ಹೇಳಿಕೆ ಇದು. ನನಗೆ ಮುಂಚೆನೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಬಟ್ ನಾನು ಯಾವುದೇ ಒತ್ತಡಕ್ಕೋಸ್ಕರ ನಾನು ಅದನ್ನ ಕಂಪ್ಲೇಂಟ್ ಅಂದರೆ ನಾನು ಮರು ಹೇಳಿಕೆ ದಾಖಲು ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ.